Friends, we will look at one more concept in Indian corporate law, and that is on types of companies, some other types of companies. So, yesterday we have looked into private public company, chartered company, statutory company, registered company, companies limited by guarantee, companies limited by shares, and unlimited companies under registered companies. And today we look at the holding and subsidiary company. So division of companies based on control anta ನಾವು ಹೇಳ್ಬಹುದು. So on the basis of control we have holding companies and subsidiary company. Let us look at what is holding company. So a company known as holding company of another if it has control over the other company. So section 4 and subsection 4 of the company is deemed to be holding of another only if the other is its subsidiary. ಅಂದರೆ ಏನಂತ ಹೇಳ್ತಾರೆ ನೋಡಿ ಇಲ್ಲಿ, ಹೋಲ್ಡಿಂಗ್ ಆಫ್ ಮೋರ್ ದ್ಯಾನ್ 50% ಆಫ್ ನಾರ್ಮಲ್ ವ್ಯಾಲ್ಯೂ ಆಫ್ ಇಶ್ಯೂಡ್ ಇಕ್ವಿಟಿ ಕ್ಯಾಪಿಟಲ್. ಅಂದರೆ 50%ಗಿಂತ ಜಾಸ್ತಿ ಶೇರ್ ಕ್ಯಾಪಿಟಲ್ ಆ ಕಂಪನಿಯಲ್ಲಿ ಇರಬೇಕು, ಅಥವಾ ಹೋಲ್ಡಿಂಗ್ ಹೋಲ್ಡಿಂಗ್ ಮೋರ್ ದ್ಯಾನ್ 50% ಆಫ್ ವೋಟಿಂಗ್ ರೈಟ್ಸ್ ಇರಬೇಕು, ಆರ್ by securing itself the right to appoint the majority of the directors of the company directly or indirectly. ಸೊ ಈ ಮೂರು ಕಾರಣದಿಂದ ನಾವು ಒಂದು ಕಂಪನಿಯನ್ನು ಹೋಲ್ಡಿಂಗ್ ಕಂಪನಿ ಅಂತ ಹೇಳ್ತೇವೆ. ಸೊ ಹೋಲ್ಡಿಂಗ್ ಕಂಪನಿ ಅಂದರೆ ಸಬ್ಸಿಡರಿ ಕಂಪನಿಯ ಮೇಲೆ ಅದಕ್ಕೆ ಪವರ್ ಇದೆ. ಸೊ ದ ಅದರ್ ಕಂಪನಿ ಇಸ್ ಕಾಲ್ಡ್ ಆಸ್ ಸಬ್ಸಿಡರಿ. ಇನ್ನೊಂದು ಕಂಪನಿ ಯಾವುದನ್ನು ಇದು ಹೋಲ್ಡ್ ಮಾಡ್ತದೆ ಅದನ್ನು ನಾವು ಸಬ್ಸಿಡರಿ ಅಂತ ಹೇಳ್ತೇವೆ. ಸೊ ಹೋಲ್ಡಿಂಗ್ ಕಂಪನಿ ಮೀನ್ಸ್ ದ ಕಂಪನಿ ವಿಚ್ ಹ್ಯಾಸ್ ಗಾಟ್ ಹೋಲ್ಡಿಂಗ್ over the other company, that is subsidiary company. Subsidiary company ಏನಂತ ನೋಡುವ. So company is known as subsidiary of another company when its control is exercised by the holding company. ಓಕೆ, ಸೊ ಈಗ ನಾನು ಆಗಲೇ ಹೇಳಿದೆ ಹೋಲ್ಡಿಂಗ್ ಕಂಪನಿ 50%ಗಿಂತ ಜಾಸ್ತಿ ಶೇರ್ ಇರಬೇಕು, ಅಂದರೆ 51% ಆ್ಯಂಡ್ ಎಬವ್, ಆ್ಯಂಡ್ ಅಥವಾ ವೋಟಿಂಗ್ ರೈಟ್ಸ್ ಇರಬೇಕು ಅವರದ್ದು, ಅಥವಾ ದೇ ಮಸ್ಟ್ ಹ್ಯಾವ್ at least selection of directors, majority of the directors ಅವರು ಮಾಡಬೇಕು. ಸೊ that is on the base of control. Now on the base of ownership of the company, ownership of the company ನಾವು ಬೇರೆ ಬೇರೆ ರೀತಿಯ ಡಿವಿಷನ್ ನೋಡ್ತೇವೆ. ಒಂದು ಗೌರ್ಮೆಂಟ್ ಕಂಪನಿ, ಸೊ ಕಂಪನಿ which not less than 51% of the paid up share capital is held by central or state government or single handedly state or central government, ಅಥವಾ ಎರಡು ಕೂಡ ಸೆಂಟ್ರಲ್ ಮತ್ತು ಸ್ಟೇಟ್ ಎರಡು ಇದು ಇದ್ರೆ ಕೂಡ ಅದನ್ನು ನಾವು ಕಂಪನಿಯ ಸ್ಟೇಕ್ ಇದ್ದರೆ ಅದನ್ನು ನಾವು ಗೌರ್ಮೆಂಟ್ ಕಂಪನಿ ಅಂತ ಹೇಳ್ತೇವೆ. ಸೊ ಇಲ್ಲಿ ಶೇರ್ ಕ್ಯಾಪಿಟಲ್ ಆಫ್ ದ ಗೌರ್ಮೆಂಟ್ ಮೇ ಬಿ ಹೋಲಿ ಆರ್ ಪಾರ್ಷಿಯಲಿ ಓನ್ಡ್ ಬೈ ದ ಗೌರ್ಮೆಂಟ್. ಓಕೆ, ಗೌರ್ಮೆಂಟ್ ಇದಾಗ್ತದೆ. ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಇದನ್ನು ನೋಡಿಕೊಳ್ತಾರೆ, ಈ ಕಂಪನಿ ಆಡಿಟರ್ಸನ್ನು ಅವರ ಇದರ ಪ್ರಕಾರ ನಡೀತದೆ. ಸೊ ಅದನ್ನು ನಾವು ಗೌರ್ಮೆಂಟ್ ಕಂಪನಿ ಅಂತ ಹೇಳ್ತೇವೆ. ನೋಡಿ ಇಲ್ಲಿ ನಮ್ಮ ಸ್ಟೇಟ್ ಟ್ರೇಡಿಂಗ್ ಕಾರ್ಪೊರೇಷನ್ ಇರ್ಬೋದು, STC, ಅಥವಾ ಹೈಡ್ರೋ ಎಲೆಕ್ಟ್ರಿಸಿಟಿ ಪವರ್ ಕಾರ್ಪೊರೇಷನ್ ಇರ್ಬೋದು, ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಇರ್ಬೋದು, ಹಿಂದೂಸ್ತಾನ್ ಮೆಷಿನ್ ಟೂಲ್ಸ್ ಲಿಮಿಟೆಡ್ ಇರ್ಬೋದು. ಇದನ್ನೆಲ್ಲ ನಾವು ಗೌರ್ಮೆಂಟ್ ಕಂಪನಿ ಅಂತ ಹೇಳ್ತೇವೆ. ನಾನ್ ಗೌರ್ಮೆಂಟ್ ಕಂಪನಿ ಮೀನ್ಸ್ ಆಲ್ ದ ಅದರ್ ಕಂಪನೀಸ್ ಎಕ್ಸೆಪ್ಟ್ ಗೌರ್ಮೆಂಟ್ ಕಂಪನೀಸ್. ಅಂದರೆ ಯಾವುದಕ್ಕೆ ಗೌರ್ಮೆಂಟಿನ ಶೇರ್ ಇಲ್ವಾ, ಗೌರ್ಮೆಂಟಿದು ಹೋಲ್ಡಿಂಗ್ ಇಲ್ವಾ, ಅದನ್ನು ನಾವು ನಾನ್ ಗೌರ್ಮೆಂಟ್ ಅಂತ ಹೇಳ್ತೇವೆ. ನೆಕ್ಸ್ಟ್, ಆನ್ ದ ಬೇಸ್ ಆಫ್ ನ್ಯಾಷನಾಲಿಟಿ ಆಫ್ ದ ಕಂಪನಿ ವಿ ಹ್ಯಾವ್ ಇಂಡಿಯನ್ ಕಂಪನೀಸ್ ಆ್ಯಂಡ್ ಫಾರಿನ್ ಕಂಪನೀಸ್. ಸೊ ಇಂಡಿಯನ್ ಕಂಪನೀಸ್ ಆರ್ ರಿಜಿಸ್ಟರ್ಡ್ ಇನ್ ಇಂಡಿಯಾ ಅಂಡರ್ ದ ಕಂಪನೀಸ್ ಆ್ಯಕ್ಟ್ 1956 ಅಥವಾ 2013 and have their registered office in India. Okay, the foreign company is a company which is incorporated outside India with the established place of business in India. Okay, ಸೊ ಅಲ್ಲಿ ಅದರದ್ದು ಪ್ಲೇಸ್ ಇಲ್ಲಿ ಇರ್ಬೋದು, ಅದರ ಆಫೀಸ್, ರಿಜಿಸ್ಟರ್ಡ್ ಆಫೀಸ್ ಅಲ್ಲಿ ಇರಬೇಕು. ಓಕೆ, ಅದು ಫಾರಿನ್ ಕಂಪನಿ. ಸೊ ನಾವು ಇದರಲ್ಲಿ ಒಂದು ಆಸ್ಪೆಕ್ಟ್ ನೋಡಿದೆವು ಇವತ್ತು, ಒಂದು ಆನ್ ದ ಬೇಸ್ ಆಫ್ ಕಂಟ್ರೋಲ್ ಯಾವ ರೀತಿ ನಾವು ಡಿವೈಡ್ ಮಾಡ್ತೇವೆ ಸಬ್ಸಿಡರಿ ಮತ್ತು ಹೋಲ್ಡಿಂಗ್ ಕಂಪನಿ, ಮತ್ತು ಆನ್ ದ ಬೇಸ್ ಆಫ್ ನ್ಯಾಷನಾಲಿಟಿ ಯಾವ ರೀತಿ ಡಿವೈಡ್ ಮಾಡ್ತೇವೆ ಇಂಡಿಯನ್ ಮತ್ತು ಫಾರಿನ್, ಮತ್ತು ಆನ್ ದ ಬೇಸ್ ಆಫ್ ದೇರ್ ಓನರ್ಶಿಪ್ ಗೌರ್ಮೆಂಟ್ ಮತ್ತು ನಾನ್ ಗೌರ್ಮೆಂಟ್ ಅಂತ. ಇನ್ನೊಂದು ಕಾನ್ಸೆಪ್ಟ್ ನಾವು ಇಲ್ಲಿ ನೋಡಬೇಕಾದಂಥದ್ದು, yesterday we have discussed with regard to that previous video.
ವಿತ್ ರಿಗಾರ್ಡ್ ಟು ಪ್ರೈವೇಟ್ ಮತ್ತು ಪಬ್ಲಿಕ್ ಕಂಪನಿಯನ್ನು ನಾವು ನೋಡಿದ್ದೇವೆ. ಏನೆಲ್ಲ ಪ್ರೈವೇಟ್ ಕಂಪನಿಯಲ್ಲಿ ಬೆನಿಫಿಟ್ಸ್ ಉಂಟು ಅಂತ ನೋಡಿದ್ದೇವೆ. ಅದರಲ್ಲಿ ಒಂದು ಸ್ಮಾಲ್ ಕಾನ್ಸೆಪ್ಟ್ ಬಂದು ಅದು ಕನ್ವರ್ಷನ್ ಕನ್ವರ್ಷನ್. ಸೊ ಕನ್ವರ್ಷನ್ ಆಫ್ private company into public company. So when a private company becomes a public company ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ವೆನ್ a private company becomes a public company ಅಂತ ನೋಡಿ. A private company shall become a public company in the following cases. ಯಾವಾಗ ಪ್ರೈವೇಟ್ ಕಂಪನಿ ಪಬ್ಲಿಕ್ ಕಂಪನಿ ಆಗ್ತದೆ ಅನ್ನೋದು. ಸೊ ಒಂದು ಬೈ ಡಿಫಾಲ್ಟ್ ಅಂದರೆ ವೆನ್ ಇಟ್ ಫೇಲ್ಸ್ ಟು ಕಂಪ್ಲೈ ದ ಎಸೆನ್ಷಿಯಲ್ಸ್ ಆಫ್ ರಿಕ್ವೈರ್ಮೆಂಟ್ ಆಫ್ ಅ ಪ್ರೈವೇಟ್ ಕಂಪನಿ. ಅಂದರೆ 50 ಮೆಂಬರ್ಸ್ ಇರ್ಬೋದು ಅಥವಾ ಡೈರೆಕ್ಟರ್ಸ್ ಇರ್ಬೋದು ಮಿನಿಮಮ್. ಸೊ ಅದನ್ನು ಆಗದಿದ್ದರೆ ಅದಕ್ಕೆ ಆಟೋಮ್ಯಾಟಿಕಲಿ ಅದು ಪ್ರೈವೇಟ್ ಕಂಪನಿ ಪಬ್ಲಿಕ್ ಕಂಪನಿ ಆಗ್ತದೆ. ಮತ್ತೊಂದು ಪ್ರೈವೇಟ್ ಕಂಪನಿ ವಿಚ್ ಇಸ್ ಎ ಸಬ್ಸಿಡರಿ ಆಫ್ ಅನದರ್ ಪಬ್ಲಿಕ್ ಕಂಪನಿ ಶಾಲ್ ಬಿ ಡೀಮ್ಡ್ ಟು ಬಿ ಎ ಪ್ರೈವೇಟ್ ಕಂಪನಿ. ಮತ್ತೊಂದು ಆ್ಯಸ್ ಪರ್ ದ ಲಾ. ಸೊ ಪ್ರೊವಿಷನ್ ಆಫ್ ಲಾ ಅಂತ ನಾವೇನು ಹೇಳ್ತೇವೆ, ಲಾ ಪ್ರಕಾರ ಕೂಡ ಪ್ರೈವೇಟ್ ಕಂಪನಿ ಪಬ್ಲಿಕ್ ಕಂಪನಿ ಆಗ್ತದೆ. ಸೊ ಪ್ರೈವೇಟ್ ಕಂಪನಿ ನಿಮಗೆಲ್ಲರಿಗೂ ಗೊತ್ತುಂಟು. ವೆನ್ ಇಟ್ ಬಿಕಮ್ಸ್ ಅ ಪಬ್ಲಿಕ್ ಕಂಪನಿ ಅವರಿಗೆ ಕೆಲವು ಕಂಪಲ್ಷನ್ಸ್ ಉಂಟು. ಅಂದರೆ ರಿಜಿಸ್ಟ್ರಾರ್ ಆಫ್ ಕಂಪನಿಗೆ ಇದು ಮಾಡಬೇಕು, ಆಮೇಲೆ ಆಡಿಟರ್ ಇದಾಗಬೇಕು, ಇದೆಲ್ಲ ಸ್ಟೇಟ್ಮೆಂಟ್ಸ್ ಆಗಬೇಕು. ಸೊ ಆಲ್ ದೋಸ್ ಆರ್ ದೇರ್ ವಿತ್ ದ ಕೇಸ್ ಆಫ್ ಪ್ರೈವೇಟ್ ಕಂಪನಿ. ಸೊ ಈ 43 ಸೆಕ್ಷನ್ 43A ಅಂತ ಏನು ಕೊಟ್ಟಿದ್ದಾರೆ ಕನ್ವರ್ಸ್ ಪ್ರೊವಿಷನ್ ಆಫ್ ಲಾ, ಅದನ್ನು ಇಲ್ಲಿ ಮಾತಾಡ್ತಾರೆ ಅವರು. ವೇರ್ ನಾಟ್ ಲೆಸ್ ದೆನ್ 25% ಆಫ್ ದ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಆಫ್ ಪ್ರೈವೇಟ್ ಕಂಪನೀಸ್ ಇಲ್ಡ್ ಬೈ ಒನ್ ಆರ್ ಮೋರ್ ಬಾಡೀಸ್ ಆಫ್ ಕಾರ್ಪೊರೇಟ್ ಸಚ್ ಆಸ್ ಪ್ರೈವೇಟ್ ಕಂಪನಿ ಶೆಲ್ ಬಿಕಮ್ ಅ ಪಬ್ಲಿಕ್ ಕಂಪನಿ. ಸೊ 25%ಗಿಂತ ಜಾಸ್ತಿ ಇದಾದರೆ ಶೇರ್ ಇದು ಮಾಡಿದರೆ ಅದು ಇದಾಗ್ತದೆ. ಆ್ಯಂಡ್ ದ ಆವ್ರೇಜ್ ಆ್ಯನ್ಯುವಲ್ ಟರ್ನ್ ಓವರ್ ಆಫ್ ಅ ಪ್ರೈವೇಟ್ ಕಂಪನಿ ಈಸ್ ನಾಟ್ ಲೆಸ್ ದೆನ್ 10 crores ಡ್ಯೂರಿಂಗ್ ದ ರಿಲೆವೆಂಟ್ ಪೀರಿಯಡ್. Such a private company shall become a public company after the expiry of the period of 3 months from the last date of relevant period when the account shown in the said average turnover. So 10 crores ಗಿಂತ ಜಾಸ್ತಿ ಆದರೆ, when private company holds not less than 25% of paid up share capital of a public company ಅದು 25%ಗಿಂತ ಜಾಸ್ತಿ ಇದು ಶೇರ್ ಹೋಲ್ಡಿಂಗ್ ಇದ್ದರೆ ಇದು ಪಬ್ಲಿಕ್ ಕಂಪನಿ ಆಗ್ತದೆ. ಸೊ when a private company accepts or offer an invitation to the public to receive deposits ಅಥವಾ ನಾವು ಹೇಳ್ತೇವೆ ಶೇರ್ ಇದು ಅಂತ ಹೇಳ್ತೇವೆ, ಏನು ಸಬ್ಸ್ಕ್ರಿಪ್ಷನ್ ಅಂತ ಏನು ಹೇಳ್ತೇವೆ, ಅದೇ ಮಾಡಿದರೆ ಪಬ್ಲಿಕ್ ಕಂಪನಿ ಪ್ರೈವೇಟ್ ಕಂಪನಿ ಆಗ್ತದೆ. ಅಥವಾ ಬೈ ಕನ್ವರ್ಷನ್ ಅವರೇ ಮನಸ್ಸಿದ್ದು ಪ್ರೈವೇಟ್ ಕಂಪನಿಯನ್ನು ಪಬ್ಲಿಕ್ ಕಂಪನಿ ಅಂತ ಮಾಡ್ಬೋದು ಅವರು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಮೂಲಕ. ಸೊ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಮೂಲಕ ಅವರು ಕನ್ವರ್ಷನ್ ಮಾಡಿ ಡೈರೆಕ್ಟರ್ಸನ್ನು ಅಪಾಯಿಂಟ್ ಮಾಡಿ ರಿಜಿಸ್ಟ್ರಾರ್ ಆಫ್ ಕಂಪನೀಸಿಗೆ ಬರೀಬೇಕು. ಹೀಗೆ ಪ್ರೈವೇಟ್ ಕಂಪನಿಯನ್ನು ನಾವು ಪಬ್ಲಿಕ್ ಕಂಪನಿ ಮಾಡ್ತಿದ್ದೇವೆ, ಅವರು ಎಕ್ಸೆಪ್ಟ್ ಮಾಡಬೇಕು, ಹೆಸರಿನ ಮುಂದೆ ಪ್ರೈವೇಟ್ ಅಂತ ಇರೋದು ಹೋಗಬೇಕು. ಸೊ ಆಗ ಪಬ್ಲಿಕ್ ಕಂಪನಿ ಅಂತ ಆಗ್ತದೆ. ಸೊ ದಿಸ್ ಈಸ್ ಫ್ರಮ್ ದ ಫಸ್ಟ್ ಚಾಪ್ಟರ್ ಫ್ಯೂ ಕಾನ್ಸೆಪ್ಟ್ಸ್. ಅದರಲ್ಲಿ ನಾವು ಟೈಪ್ಸ್ ಆಫ್ ಕಂಪನೀಸ್ ಇವತ್ತು ನೋಡಿದ್ದೆವು ಕೆಲವು. ಆಮೇಲೆ we have also looked into conversion of private company into public company. So I hope this you understand concept, but you refer textbook also with regard to this. Have a reading and then watch this video and develop understanding on types of company. So types of company ಅನ್ನು ನಾವು ನಿನ್ನೆ ಮತ್ತು ಇವತ್ತಿನ ವಿಡಿಯೋದಲ್ಲಿ ನೋಡಿದ್ದೇವೆ. ನಿನ್ನೆ ವಿಡಿಯೋದಲ್ಲಿ 6 ಟೈಪ್ನ ಕಂಪನಿಯನ್ನು ನೋಡಿದ್ದೇವೆ. ಇವತ್ತು ನಾವು 6 ಟೈಪ್ನ ಕಂಪನಿಯನ್ನು ನೋಡಿದ್ದೇವೆ ಮತ್ತು ಪಬ್ಲಿಕ್ ಮತ್ತು ಪ್ರೈವೇಟ್ ಕಂಪನಿಯ ನಡುವೆ ಇರುವ ಡಿಫ್ರೆನ್ಸನ್ನು ನೋಡಿದ್ದೇವೆ. ಹಾಗೂ ಪ್ರೈವೇಟ್ ಮತ್ತು ಪಬ್ಲಿಕ್ ಹೇಗೆ ಕನ್ವರ್ಷನ್ ಆಗ್ತದೆ ಅಂತ ಪ್ರೈವೇಟ್ ಕಂಪನಿ ಪಬ್ಲಿಕ್ ಆಗಿ ನೋಡಿದ್ದೇವೆ. ಸೊ ವಿತ್ ದಿಸ್ ಥ್ಯಾಂಕ್ ಯು ವೆರಿ ಮಚ್.